ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತು ನಾನು ಸ್ವೀಟ್ ಕಾರ್ನಲ್ಲಿ ಮಾಡುವಂಥ ಒಂದು ಚಾಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ, ಹುಳಿಯಾಗಿ, ಖಾರವಾಗಿ, ಚಟ್ಪಟ ಚಾಟ್ ಥರ ಇರುತ್ತೆ. ಮನೇಲಿ ಸುಲಭವಾಗಿ ಮಾಡ್ಕೊಳ್ಳೋವಂಥ ಚಾಟ್ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 2 ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಹಾಫ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಮಗೆ ಕಾರ್ನ್ನ ಬಿಡಿಸೋಕ್ಕೆ ಈಸಿ ಆಗುತ್ತೆ. ನೋಡಿ, ಸುಲಭವಾಗಿ ಈ ಥರ ಕಾರ್ನ್ ನಮಗೆ ಬಿಡಿಸ್ಕೋಬೋದು. ಕಾರ್ನಲ್ಲಿ ನಮಗೆ ಯಥೇಚ್ಛವಾಗಿ ಫೈಬರ್ ಕಂಟೆಂಟ್ ಇರುತ್ತೆ, ವಿಟಮಿನ್ಸು, ಮಿನರಲ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಇದೊಂದು ಹೆಲ್ದಿ ಚಾಟ್ ಆಗಿ ಕೂಡ ನೀವು ಮಾಡ್ಕೋಬೋದು. ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಕಣ್ಣಿನ ಹೆಲ್ತ್ಗೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಮಧ್ಯಾಹ್ನ ಊಟ ಆದಮೇಲೆ ಅಥವಾ ಸಾಯಂಕಾಲ ಟೀ ಜೊತೆ ಹಾಲು ಜೊತೆ ಇದನ್ನು ಕೊಟ್ಟರೆ ಫುಲ್ ಬೌಲ್ ಖಾಲಿಯಾಗಿ ನಿಮ್ಮ ಕೈಗೆ ಕೊಡ್ತಾರೆ. ಇವಾಗ ನೋಡಿ, ಎಲ್ಲ ಕಾರ್ನು ಥರ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ 2 ಲೋಟ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಮತ್ತು ಇದನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ನಾವೀಗ ಬಿಡಿಸಿರುವಂಥ ಕಾರ್ನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೇವಲ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ಅದು ಕಾರ್ನ್ ನಾವೇನಕ್ಕೆ ಬೇಯಿಸ್ಕೋಬೇಕು ಅಂದರೆ ಅದು ಎಣ್ಣೆಗೆ ಹಾಕಿದಾಗ ಸಿಡಿಬಾರದು ಅನ್ನೋದಕ್ಕೋಸ್ಕರ ನಾವು 2 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀವಿ. ನೋಡಿ, ಈ ಥರ ಬೇಯಿಸ್ಕೊಂಡ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಆರಕ್ಕೆ ಬಿಡೋಣ. ಆರದ ಮೇಲೆ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಮತ್ತು ರೈಸ್ ಫ್ಲೋರ್ ಹಾಕಿದಾಗ ಕ್ಲೀನಾಗಿ ಬೈಂಡಿಂಗ್ ಆಗುತ್ತೆ. ಇಲ್ಲಾಂದರೆ ಅದು ಹಿಟ್ಟೇನೆ ಒಂಥರ ಮುದ್ದೆ ಆಗಿ ಒಂದು ಸೈಡಲ್ಲಿ ನಿಂತ್ಕೊಳ್ಳುತ್ತೆ ಮತ್ತು ಕಾರ್ನ್ಗೆ ಅದು ಬೈಂಡಿಂಗ್ ಸರಿಯಾಗಿ ಆಗಲ್ಲ. ಇವಾಗ ನೋಡಿ, ನಂದು ಕಾರ್ನ್ ಆರಿದೆ. ಇದಕ್ಕೆ 1/4 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 1/4 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಾರ್ನ್ಗೂ ಈ ಥರ ಕ್ಲೀನಾಗಿ ಬೈಂಡ್ ಆದಮೇಲೆ ಇದನ್ನು ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ. 2 ನಿಮಿಷ ಸಿಮ್ಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಂಡ್ರೆ ಸಾಕಾಗತ್ತೆ. ಇದು ಬೇಗ ಫ್ರೈ ಆಗಿಬಿಡುತ್ತೆ, ಬೇಗ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ಇದು ನಮಗೆ ಕರೆದ ತಕ್ಷಣ ನಾವು ಚಾಟ್ ಮಾಡಿ ತಿನ್ಬಿಡ್ಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಇಟ್ಟ ತಕ್ಷಣ ಇದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಈ ಥರ ಎಲ್ಲ ಕಾರ್ನು ಬೇಯಿಸ್ಕೊಂಡ್ಮೇಲೆ ಇದಕ್ಕೊಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಖಾರ ಕೂಡ ಇರೋದಿಲ್ಲ. ಮಕ್ಕಳಿಗೆ ಇದನ್ನು ಆರಾಮಾಗಿ ಕೊಡ್ಬೋದು. ಇದ್ರ ಜೊತೆ 1/2 ಸ್ಪೂನ್ ಗರಂ ಮಸಾಲ ಮತ್ತು 2 ಸ್ಪೂನ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲ ಕಾರ್ನು ನಾವು ಈ ಥರ ಕರೆದು ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಅದು ಬಿಸಿ ಇರುವಾಗಲೇ ನಾವು ಚಾಟ್ ಮಸಾಲಾನ ಆ್ಯಡ್ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಕಾರ್ನ್ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಕಾರ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಕಾರ್ನ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಚಾಟ್ ಮಸಾಲ ಆ್ಯಡ್ ಮಾಡಿಕೊಂಡು ಒಂದ್ಸಲಿ ಕ್ಲೀನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈ ಸಮಯದಲ್ಲಿ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಣ್ಣಕ್ಕೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವು ಅರ್ಧ ನಿಂಬೆಹಣ್ಣನ್ನ ಕೂಡ ಹಿಂಡ್ಕೋಬೋದು. ನಂದಿಲ್ಲಿ ಸ್ಕಿಪ್ ಆಗಿದೆ ನಿಂಬೆಹಣ್ಣು ಹಿಂಡಿರೋದು. ನಿಂಬೆಹಣ್ಣು ಹೊಳೋದ್ರಿಂದ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರನೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ತುಂಬ ಟೇಸ್ಟಿಯಾಗಿ, ರುಚಿಯಾಗಿ, ಹೇಗೆ ಅಟ್ರಾಕ್ಟಿವ್ ಆಗಿ ಮತ್ತು ಮೌತ್ ವಾಟರಿಂಗ್ ಆಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ರಿಗೂ ಕೊಟ್ಟರೆ 2 ನಿಮಿಷದಲ್ಲಿ ಬೌಲ್ ಖಾಲಿಯಾಗಿ ಮತ್ತೆ ನಿಮ್ಮ ಕೈ ಸೇರುತ್ತೆ. ಇದಾಗಿತ್ತು ಇವತ್ತು ನನ್ನ ಚಾಟ್ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ. ನೀವು ಹೆಚ್ಚು ನಾನು ಸಬ್ಸ್ಕ್ರೈಬ್ ಮಾಡಿದಷ್ಟು ಇದೇ ಥರ ವೀಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.